ನಮಸ್ತೆ, ನಾನು ಕುಮಾರ್. ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ಆಫೀಸಲ್ಲಿ ರವಿ ಬೆಳಗೆರೆ ಅವ್ರ ಆಫೀಸಲ್ಲಿ ಈ ಥರ ಅವರು ಒಂದೇ ಒಂದು ಹೇಳಿದ್ರು, ಈ ಬುಲ್ಡೇಜರ್ ತಂದು ಸ್ಲಮ್ ಎಲ್ಲ ಹೊಡೆದಾಕ್ಬೇಡ್ರಪ್ಪ, ಸ್ಲಮ್ ಎಲ್ಲ ಬೆಂಕಿ ಹಾಕಿ ಸುಡ್ತೀರಾ, ಎಷ್ಟೋ ಪಿಕ್ಚರಲ್ಲಿ ಬಂದಿದೆ, ದಯವಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಬೇರೆ ಏನಾದರೂ ಮಾಡಿರಿ, ಅದೇ ಮಾಡಿರಿ. ಸರಿ, ಈ ಥರ ಎಲ್ಲ ಯೋಚನೆಗಳು ಮಾಡಿಲ್ಲ, ಇವೆಲ್ಲ ಔಟ್ಡೇಟೆಡು, ಹೊಸದಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿದಷ್ಟರಲ್ಲಿ ಅವರು ನನ್ನ ಮಕ್ಕ ನೋಡ್ಬಿಟ್ಟು, ಒಂದು ಕೆಲಸ ಮಾಡು, ನೀನೇನು ಮಾಡ್ಬೇಕು, ಇನ್ನೂ ಹುಡುಗ ಸೂಳೆ ಮನೆಗೆ ಹೋಗ್ಬೇಕು, ರೇಸ್ ಕೋಸ್ಗೆ ಹೋಗ್ಬೇಕು, ಇಸ್ಪೀಟ್ ಆಡೋ ಜಾಗಕ್ಕೆ ಹೋಗ್ಬೇಕು, ಏನಕ್ಕೆ ನೀನು ಹೋಗಿ ಅಬ್ಸರ್ವ್ ಮಾಡ್ಕೊಂಡು ಬರಬೇಕು, ಅವಾಗ ತಾನೇ ನಿನಗೂ ಜ್ಞಾನ ಬರೋದು. ಒಂದು 4-5 ತಿಂಗಳಾದಮೇಲೆ ಏನು ಮಾಡೋದು ಮುಂದೆ, ಅದೇ ಬ್ಲ್ಯಾಂಕ್ ಬಂತು. ಅದೇ ನಮ್ಮ ಪ್ರೊಡ್ಯೂಸರು, ನಮ್ಮ ಕೇಶವ ನರಸಿಂಹ ಅವರು, ಕುಮಾರ್ ಬನ್ರಿ ಪಿಕ್ಚರ್ ಮಾಡೋಣ. ಸರಿ, ಏನು ಮಾಡೋದು, ಅರ್ಜೆಂಟ್ ಪಿಕ್ಚರ್ ಮಾಡಬೇಕು. ಸರಿ, ಅರ್ಜೆಂಟ್ ಪಿಕ್ಚರ್ ಮಾಡಬೇಕು ಅಂದರೆ ಕತೆಗೆ ಕೂತ್ಕೊಂಡ್ರೆ 3 ತಿಂಗಳು 4 ತಿಂಗಳು ಇಲ್ಲ 5 ತಿಂಗಳಾಗತ್ತೆ. ಕತೆ ಮಾಡೋಣ ಹೊಸ್ದಾಗಿ. ನನಗೆ ಅರ್ಜೆಂಟಾಗಿ ಬೇಕು, 15 ದಿವಸ ಶೂಟಿಂಗ್ ಹೋಗ್ಬೇಕು, ನೀವು ಏನು ಮಾಡ್ತೀರೋ ಬಿಡ್ತೀರೋ, ಒಂದು ಕೆಲಸ ಮಾಡೋಣ, ರೀಮೇಕ್ ಮಾಡ್ಬೋಣ ಬಿಡಿ. ಅವಾಗ ತಮಿಳಲ್ಲಿ ಪಾರ್ಥೇನು ರಸಿತೇನು ಅಂತ ಒಂದು ಪಿಕ್ಚರ್ ಸೂಪರ್ ಡ್ಯೂಪರ್ ಹಿಟ್ಟಾಗಿತ್ತು. ಅದನ್ನು ರೈಟ್ಸ್ ತೊಗೊಂಬನ್ನಿ ಮಾಡೋಣ ಅಂತ. ಅದನ್ನು ಇಮ್ಮಿಡಿಯೇಟ್ ಅವ್ರಿಗೆಲ್ಲ ಲಿಂಕ್ಗಳೆಲ್ಲ ಇತ್ತು, ಚೆನ್ನೈ ಎಲ್ಲ ಈಗಲೂ ಹಂಗೆ ಇದ್ದಾರೆ, ಫಸ್ಟ್ ಕ್ಲಾಸ್. ನಾನು ಏನು ಹೇಳಿದ್ರು ಮಾಡ್ತಾರೆ. ಟೈಟ್ಲ್ ಏನು ಅಂದರೆ ಲವ್ಕೆ ಅಂತ ಹೇಳೋಣ ಅಂತ ಹೋಗಿ ರಿಜಿಸ್ಟರ್ ಮಾಡಿಸಿದ್ರು, ಎಲ್ಲ ಆಯಿತು. ಆವಾಗ ಹಾಯ್ ಬೆಂಗಳೂರಲ್ಲಿ ಲವ್ಕೆ ಒಂದು ಇದು ಬರ್ತಾಯಿತ್ತು. ಲವ್ಕೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು 1-2 ಸರಿ ಹಿಂದೆ ಮೀಟ್ ಮಾಡಿದ್ದೆ, ಒಂದು 10-15 ಸರಿ ರವಿ ಬೆಳಗೆರೆ ಅವ್ರನ್ನ ಮೀಟ್ ಮಾಡಿದ್ದೆ. ಈ ಸುಲ್ತಾನ್ ಪಿಕ್ಚರ್ ಹೇಳಿದ್ನಲ್ಲ, ಆ ಪಿಕ್ಚರ್ ಡಿಸ್ಕಷನ್ಗೆ ನಮ್ಮ ಸುಂದರ ಸುವರ್ಣ ಅವರು, ಈ ದೇಶದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇದೆ, ನೀನು ಹೋಗು ರವಿ ಬೆಳಗೆರೆ ಹತ್ರ. ಅವ್ರಿಗೆ ತುಂಬ ಫ್ರೆಂಡ್ಶಿಪ್ ಇತ್ತು, ಸುಂದರ ಸುವರ್ಣ ಅವರು ರವಿ ಬೆಳಗೆರೆ. ಸರಿ ಹೋಗು ಅಂದರೆ ಅವ್ರ ಆಫೀಸ್ಗೆಲ್ಲ ಹೋಗಿ ಎಲ್ಲ ಡಿಸ್ಕಷನ್ ಮಾಡಿ, ರವಿ ಬೆಳಗೆರೆ ಅವರು ಎಷ್ಟು ಹತ್ತಿರ ಆಗ್ಬಿಟ್ರು ನನಗೆ ಅಂದರೆ, ಕುಮಿ ಬಾಯಿಲಿ ಆ ರೇಂಜ್ಗೆಲ್ಲ KR ರೋಡಲ್ಲಿ ಅವ್ರ ಮನೆ ಇತ್ತು. ನಾನು ಜಗ್ಗೇಶು 1-2-3 ಜನ ಅವರೆಲ್ಲ, ಜಗ್ಗೇಶ್ ಅವರೆಲ್ಲ ಹೋದಾಗ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಆಟೆ ಒಳಗೆ ಹೊಡ್ಕೊಂಡು ಅದು ಇದು ಮಾತಾಡಿಕೊಂಡು ಅದೇ ಇದ್ದೇ ಇರುತ್ತೆ. ರಾತ್ರಿ 2 ಗಂಟೆ ಅಂದರೆ ಎಲ್ಲ ಹೊಟ್ಟೆ ತುಂಬ ಇರುತ್ತೆ. ಆವಾಗ ನಮ್ಮ ಆತ್ಮೀಯರು ಗಣೇಶ್ ಕಾಸರಗೋಡವರು ಅವರು ಅಲ್ಲಿದ್ದರು. ಸೊ ಎಲ್ಲ ಮಾತಾಡ್ತಾಯಿದ್ವಿ. ಆವಾಗ ಹಿಂಗೆ ಜಾಲಿಯಾಗಿ ಮಾತಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಅವ್ರ ಆಫೀಸಲ್ಲಿ, ರವಿ ಬೆಳಗೆರೆ ಅವ್ರ ಆಫೀಸಲ್ಲಿ ಈ ಥರ ಅವರು ಒಂದೇ ಒಂದು ಹೇಳಿದ್ರು, ಈ ಬುಲ್ಡೇಜರ್ ತಂದು ಸ್ಲಮ್ ಎಲ್ಲ ಹೊಡೆದಾಕ್ಬೇಡ್ರಪ್ಪ, ಸ್ಲಮ್ ಎಲ್ಲ ಬೆಂಕಿ ಹಾಕಿ ಸುಡ್ತೀರಾ, ಎಷ್ಟೋ ಪಿಕ್ಚರಲ್ಲಿ ಬಂದಿದೆ, ದಯವಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಬೇರೆ ಏನಾದರೂ ಮಾಡಿರಿ, ಅದೇ ಮಾಡಿರಿ. ಸರಿ, ಈ ಥರ ಎಲ್ಲ ಯೋಚನೆಗಳು ಮಾಡಿಲ್ಲ, ಇವೆಲ್ಲ ಔಟ್ಡೇಟೆಡು, ಹೊಸದಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿದಷ್ಟರಲ್ಲಿ ಅವರು ನನ್ನ ಮಕ್ಕ ನೋಡ್ಬಿಟ್ಟು, ಒಂದು ಕೆಲಸ ಮಾಡು, ನೀನೇನು ಮಾಡ್ಬೇಕು, ಇನ್ನೂ ಹುಡುಗ ಸೂಳೆ ಮನೆಗೆ ಹೋಗ್ಬೇಕು, ರೇಸ್ ಕೋಸ್ಗೆ ಹೋಗ್ಬೇಕು, ಇಸ್ಪೀಟ್ ಆಡೋ ಜಾಗಕ್ಕೆ ಹೋಗ್ಬೇಕು, ಏನಕ್ಕೆ ನೀನು ಹೋಗಿ ಅಬ್ಸರ್ವ್ ಮಾಡ್ಕೊಂಡು ಬರಬೇಕು, ಅವಾಗ ತಾನೇ ನಿನಗೂ ಜ್ಞಾನ ಬರೋದು. ಅಲ್ಲೆಲ್ಲ ಹೋಗ್ಬಿಟ್ಟು ಏನು ನಡೀತಾ ಇದೆ, ಏನು ಹೆಂಗೆ ಅಂತ ನಾಳೆ ದಿವಸ ಸಿನಿಮಾ ತೆಗಿಬೇಕು ಅಂದರೆ ಅಟ್ಮಾಸ್ಫಿಯರ್ ಎಲ್ಲ ಬೇಕಲ್ಲ. ನೀನು ಹಂಗೆಲ್ಲ ನೋಡಿಕೊಂಡು ರೇಸ್ಗೆ ಹೋಗಿ ಅವೆಲ್ಲ ನೋಡಿಕೊಂಡು ಹೆಂಗೆ ಕುದುರೆ ಓಡಿಸೋದು, ಇವೆಲ್ಲ ನಾಲೆಡ್ಜ್ ಬೇಕಲ್ಲ. ನಾಳೆ ದಿವಸ ಒಂದು ಸೀನ್ ಬಂತಪ್ಪ, ಹೆಂಗೆ ತೆಗಿತೀಯ ನೀನು ಅಂತ ಹಿಂಗೆ ಟರ್ನ್ ಆಗ್ಬಿಟ್ರು. ಇವ್ರು ಹೇಳೋದು ಒಳ್ಳೆಯದೇ ಅಂದ್ಬಿಟ್ಟು, ಅಲ್ಲ ಸರಿ, ನಾನು ಎಲ್ಲ ಕಡೆನೂ ಹೋಗ್ತೀನಿ, ಮೊದಲೇ ನೀವು ಬೊಂಬಾಟು, ನಾಳೆ ಹೋಗಿದ್ದ ತಕ್ಷಣ ಮಾರಿಕೊಂಡು ಅವ್ರ ಮ್ಯಾಗೆ ಡೈರೆಕ್ಟ್ರ್ ಕುಮಾರ್ ಸೂಳೆ ಮನೆಗೆ ಹೋದರು, ಆ ರೇಸ್ ಕೋಸ್ಗೆ ಹೋದ್ರು ಅಂತ ಹಾಕ್ಬಿಡಿ ಅಲ್ಲದೆ ಆಗ ನೋಡ್ಬಿಟ್ಟು ಲೆಕ್ಬಿಟ್ರು. ಏನು ಸರ್ ಹಿಂಗೆ ಹೇಳ್ತೀರಾ ಅಂದ್ಬಿಟ್ಟು, ಅಷ್ಟು ಕ್ಲೋಸು, ಆ ರೇಂಜಿಗೆ ಅವರು ನಮ್ಮ ಹತ್ರ ಅನ್ಯೋನ್ಯತೆ ಇತ್ತು ಅಂತ. ಆಮೇಲೆ ಹಾಯ್ ಬೆಂಗಳೂರಲ್ಲಿ ನನ್ನಷ್ಟು ಸುದ್ದಿಗಳು ಯಾರ್ದು ಬಂದಿಲ್ವೋ ಏನೋ, ಒಂದು ಸಣ್ಣ ಬಾಕ್ಸಲ್ಲಾದರೂ ಬರೋದು, ಡುಮ್ಮ ಕುಮಾರನ ಡಮ್ಮಿ ಜಾಬು ಅಂತ ಬಂದ್ಬಿಡೋದು. ಆಮೇಲೆ ಇನ್ಯಾವುದೋ ಸಿನಿಮಾ ಡಬ್ಬಾ ಪಿಕ್ಚರ್ ಅಂತ ಬಂದ್ಬಿಡೋದು, ಯಾವುದೋ ಒಂದು ಆ ಸಂಬಂಧಪಟ್ಟವ್ರು ಯಾರು ಅಂತ ಇನ್ನೂವರೆಗೂ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ, ಯಾರು ಬರೋದ್ರು ಏನು ಅಂತ. ನಾನು ಹೇಳಿದೆ ಒಬ್ಬರಿಗೆ, ಅಲ್ಲ ಈ ಥರ ನೆಗೆಟಿವ್ ಆಗಿ ಯಾಕಪ್ಪ ಬರೀತಾರೆ, ಅಟ್ಲೀಸ್ಟ್ ಪಾಸಿಟಿವ್ ಆಗಿ ಬರೆದ್ರೆ ನಮ್ಗೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ. ಇಲ್ಲ ನೆಗೆಟಿವ್ ಆಗಿ ಬರೋದ್ರೆ ತಾನೇ ನಿನ್ನ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಬರೋದು. ಏನೋ ಬರ್ಕೊಳ್ರಿ ಹತ್ರಗೆ, ಇನ್ನೊಂದು ಸರಿ ಹಂಗೆ ಬರೀತಾ ಇರ್ರಿ, ಶರ್ಟ್ ಬಿಚ್ಕೊಂಡು ರೋಡೆಲ್ಲ ತಿರುಗಾಡ್ಬಿಡ್ತೀನಿ ಅಂತ ಯಾರಿಗೋ ನಕ್ಕೊಂಡು ಹೇಳಿದೆ. ಸೊ ಅದಾದಮೇಲೆ ಈ ನಂದಕುಮಾರ್ದು ಈ ಥರ ಆಗಿ ಲವ್ಗೆ ಅದು ಸ್ಟಾರ್ಟ್ ಆಯಿತು. ನೋಡಿ ನಮ್ಮ ಕಥೆಗಳು ಹೆಂಗಿದೆ.
ಲವ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಹೀರೋ ಯಾರು ಅಂತ ಬಂತು. ನಾವು ಮೊದಲೇ ಹುಚ್ಚು ಮೆಂಟಾಲಿಟಿ, ಹೀರೋಗಳು ಯಾರು ಹಾಕೋಣ. ಇವಾಗ ಗೌರಿಶಂಕರ್ ಕ್ಯಾಮ್ರಾಮನ್ ಬರ್ತಾರೆ ಈ ಪಿಕ್ಚರ್ಗೆ. ಅವರು ಓಮ್ ಸಿನಿಮಾಲೆಲ್ಲ ಕ್ಯಾಮ್ರಾಮನು, ದೊಡ್ಡ ಕ್ಯಾಮ್ರಾಮನು, ಸುಂದರ ಸುವರ್ಣ ಅಂತಾನೆ ದೊಡ್ಡ ಕ್ಯಾಮ್ರಾಮನ್ ಅವರು. ಪುಷ್ಪಕ ವಿಮಾನ ಎಲ್ಲ ಮಾಡಿದವರು, ಅಲ್ಟಿಮೇಟ್ ಶಂಕರ್ನಾಗ್ ಪಿಕ್ಚರ್ಗಳೆಲ್ಲ ಅವ್ರದ್ದೇ, ಗೊತ್ತು ನಿಮಗೆ. ಸೊ ಅಂಥ ನನಗೊಂದು ಅದೇನೋ ಭಗವಂತ ನನಗೆ ಊಟ ಕಮ್ಮಿ ಮಾಡಿರ್ಬೋದೋ ಏನೋ ಕೆಲವು ಇದರಲ್ಲಿ, 2 ಕಣ್ಣಿದ್ದಂಗೆ ನನಗೆ. ಅಂಥ ಮಹಾನ್ ವ್ಯಕ್ತಿಗಳ ಜೊತೆ ಸಿನಿಮಾ ನಾನು ಮಾಡಿದೆ, ನನ್ನ ಜೊತೆ ಅವ್ರು ಮಾಡಿಲ್ಲ, ಅವ್ರ ಜೊತೆ ನಾನು ಮಾಡಿದ್ನಲ್ಲ. ಸುಂದರ ಸುವರ್ಣ ಅವರು, BC ಗೌರಿಶಂಕರ್. ಇವತ್ತಿಗೂ ಹೆಮ್ಮೆ ಅನ್ಸುತ್ತೆ ನನಗೆ. ನಾನು ಅದೃಷ್ಟ ಮಾಡಿದ್ದೆ ಅದರಲ್ಲಿ. ಇನ್ನೇನು ದುಡ್ಡು ಗಿಡ್ಡು ಎಲ್ಲ ಬಿಡಿ, ಸಂಪಾದನೆ ಗಿಂಪದೆ 5 ಪೈಸೆ. ಲಕ್ಷ್ಮೀ ಇರೋ ಜಾಗದಲ್ಲಿ ಸರಸ್ವತಿ ಇರೋ ಜಾಗದಲ್ಲಿ ಲಕ್ಷ್ಮೀ ಇಲ್ಲ, ಹೋಗ್ರಿ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತೀವಿ ನಾವು ಸಿನಿಮಾ ಡೈರೆಕ್ಟರ್ಗಳದ್ದು ಹೆಂಗೆ ಅಂದರೆ, ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಅದೇ ನೆಲದ ಮೇಲೆ ಮಲಗು, ಇನ್ನೇನೋ ಮಲಗು. ಇಲ್ಲ ಒಂದು ಕಡೆ ಪ್ರೊಡ್ಯೂಸರ್ ರೂಮ್ ಹಾಕಿದ್ರೆ AC, ಇಲ್ಲ ನಮ್ಮ ವೀರೇಶ್ ಅಂತವರು ಗೆಳೆಯರು ಅವರು AC ಗೀಸಿ ಹಾಕ್ಕೊಂಡು ತಂಪಿಗೆ ಇಟ್ಟು ಒಳ್ಳೆ ಹಳೆ ನೆನಪುಗಳೆಲ್ಲ ಕೆದಗಿಸ್ತಾರೆ ಹಿಂಗೆ. ಸೊ ಹಂಗಾದ್ಮೇಲೆ ಗೌರಿಶಂಕರ್ ಒಳಗೆ ಬಂದರು. ಗೌರಿಶಂಕರ್ ಎಷ್ಟು ಹತ್ರ ಆಗ್ಬಿಟ್ರು ಅಂದರೆ, ಗೌರಿ ಏನು ಮಾಡೋಣ, ಗೌರಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅಷ್ಟು ಹತ್ರ ಆಗ್ಬಿಟ್ರು ನನಗೆ. ಏನು ಮಾಡೋಣ ಹೀರೋಗೆ ಅಂದರೆ ಒಂದು ಐಡಿಯಾ ಬಂತು ನನಗೆ. ಪ್ರೇಮ ಸೂಪರ್. ಅವಾಗ ಹೀರೋಯಿನ್ ಪ್ರೇಮ ಎಲ್ಲ ಏನು ತಮಿಳು, ತೆಲುಗು, ಕನ್ನಡ ಎಲ್ಲ ಆ ರೇಂಜಿಗೆ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನನ್ನ ಅಣ್ಣ ಅಂತಲೇ ಕರೆಯೋದು ಪ್ರೇಮ. ನನಗೂ ಅದೇ ಮನಸ್ಸಲ್ಲಿದೆ, ತಂಗಿಯನ ಭಾವನೆಯೇ ಇದೆ ನಮ್ಮ ಟೀಮಿಗೆ ಫುಲ್ಲು. ಸೊ ಪ್ರೇಮನ ತಮ್ಮನ್ನು ಹಾಕಿದ್ರೆ ಹೆಂಗೆ ಅಂತ ಒಂದು ಐಡಿಯಾ ಬಂತು. ಸರಿ ಆಯಿತು, ಇದು ಒಳ್ಳೆ ಐಡಿಯಾನೇ, ಪ್ರೇಮನ ತಮ್ಮನ್ನು ಹಾಕೋಣ, ಅಪ್ರೋಚ್ ಮಾಡೋಣ ಅಂದ್ಬಿಟ್ಟು. ಏನಮ್ಮ ಪ್ರೇಮ, ಅವ್ರ ತಾಯಿ ಕಾವೇರಮ್ಮ, ನಿನ್ನ ಮಗನ ಹೀರೋಗಿ ಮಾಡೋಣ ಅಂತಿದ್ವಿ, ಲವ್ಕೆ ಅಂತ. ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಅವನು ಗಂಧಗಳಿಗೆ ಗೊತ್ತಿಲ್ಲ ಆರ್ಟಿಸ್ಟು, ಏನು ಮಾಡೋದು ಏನು ಹೇಳೋದು ಅಂತಾನೆ. ಅವರು ಫಸ್ಟು ಬೇಡ ಅಂದರು ಪಾಪ. ಅವ್ರ ತಾಯಿನೂ ಪ್ರೇಮನು ಬೇಡ ಅಣ್ಣ, ಅವನಿಗೇನು ಗೊತ್ತಿಲ್ಲ. ಇಲ್ಲ ಬಿಡಮ್ಮ, ಒಂದು ಏನು ಆ್ಯಕ್ಟಿಂಗ್ ಅಂದರೆ ಮಾಮೂಲಿ ಏನು ಮಾತಾಡ್ತೀವೋ ಅದೇ ತಾನೇ, ಅದಕ್ಕೆ ಹೋಗಿ ನೀನು ಆ ರೇಂಜ್ಗೆ ತಲೆ ಕೆಡಿಸ್ಕೊಂಬೇಡ, ನಮ್ಮವರೆಲ್ಲ ಇದರ ಟ್ರೈನಿಂಗ್ ಮಾಡ್ತಾರೆ. ಒಂದು 15 ದಿನ ಇದೆ ಗ್ಯಾಪು. ಎಷ್ಟೇ ಟ್ರೈನಿಂಗು ಎಲ್ಲ, ಅವನು ಏನೋ ಟ್ರೈ ಮಾಡ್ದ ಅವನಿಗೆ ಆ ಒಲ್ಲು ಏನೋ ಗೊತ್ತಿಲ್ಲ, ಅಯ್ಯಪ್ಪ. ಆಮೇಲೆ ಅವನಿಗೆ ಆ್ಯಕ್ಟಿಂಗ್ ಹೇಳೋ ಅಷ್ಟರಲ್ಲಿ ಅಯ್ಯಪ್ಪ ಅಂತ ಆಗೋಯ್ತಲ್ಲ ನಮಗೆ. ಸೊ ಬಂದು ಮುಹೂರ್ತ ಸ್ಟಾರ್ಟು ಫಿಕ್ಸ್ ಆಯಿತು. ಆಮೇಲೆ ಹೀರೋಯಿನ್ ಹುಡುಕಿದ್ವಿ. ಹೀರೋಯಿನ್ನು ಒಂದಷ್ಟು ಜನ ನಮ್ಮ ಟೀಮ್ಗಳು ಹುಡುಕಿ, ಯಾವುದೋ ಕಾಲೇಜು ಅಲ್ಲಿ ಇಲ್ಲಿ ನೋಡಿ, ಆ ಚೈತ್ರ ಹಳ್ಳಿಕೆರೆ ಅಂತ ಒಂದು ಹುಡುಗಿ ಅವಳು. ಆಮೇಲೆ ನಮ್ಮ ಮ್ಯಾನೇಜರ್ ಚಂದ್ರಪ್ಪ, ಪ್ರೊಡಕ್ಷನ್ ಮ್ಯಾನೇಜರ್ ಚಂದ್ರಪ್ಪ, ಅವರು ಒಂದು ಐಡಿಯಾ ಕೊಟ್ಟರು. ಈ ಸಹಾರ ಪಾರ್ವತಿ ಸೀರಿಯಲ್ ಅವಾಗ S ನಾರಾಯಣದ್ದು ಬರ್ತಾಯಿತ್ತು, ಅದರಲ್ಲಿ ಸಹಾರ ಅಂತ ಒಂದು ಹುಡುಗಿ ಮಾಡ್ತಾಯಿದ್ದಾಳೆ, ನೋಡಿ ಸರ್ ಚೆನ್ನಾಗಿದ್ದಾಳೆ. ಸರಿ ನೋಡಿ ಇಬ್ಬರನ್ನೂ ಓಕೆ ಮಾಡಿದ್ವಿ. ಓಕೆ ಮಾಡಿ ಇವಾಗ ಅಯ್ಯಪ್ಪ ಚೆನ್ನಾಗಿ ಮಾಡು, ಅದು ಮಿಸ್ ಮಾಡಬೇಡ ನಿಮ್ಮ ಅಕ್ಕ ಆ ರೇಂಜ್ಗೆ, ನೀನು ಏನೋ ಒಂದು ಅದೃಷ್ಟ ಬಂದಿದೆ, ಪ್ರೊಡ್ಯೂಸರು ಓಕೆ ಅಂದಿದ್ದಾರೆ, ನೀನು ಮಾಡಪ್ಪ, ಬ್ಯೂಟಿಫುಲ್ ಲವ್ ಸಬ್ಜೆಕ್ಟು. ಆಯಿತು ಅಂತ ಬಂದ ಪಾಪ. ಅವ್ನಿಗೆ ಏನು ಏನೋ ಮುಹೂರ್ತ ಗ್ರ್ಯಾಂಡಾಗಿ ಆಯಿತು, ಇಡೀ ಇಂಡಸ್ಟ್ರಿ ಬಂತು, ದೇವಸ್ಥಾನದಲ್ಲಿ ಬಂತು, ಎಲ್ಲ ನಮ್ಮ ವೀರೇಶ್ ಅವರು ಬಂದರು, ಎಲ್ಲ ಬಂದು ಸಾಲಿಡಾಗಿ ಆಯಿತು. ಇಡೀ ದಿನ ಶೂಟಿಂಗ್, ಒಂದು ಬಂಗ್ಲೆ ಬುಕ್ ಮಾಡಿದ್ವಿ, ಮಾಡ್ತಾಯಿದ್ವಿ ಶೂಟಿಂಗ್. ಇಡೀ ದಿವಸ ಹೋಗ್ತಾಯಿದೆ. ರೀಲು ಅವಾಗೆಲ್ಲ ರೀಲೇ ಕೊಡೋಕ್ಕೂ, ಅದು ನಮ್ಮ ಪ್ರೊಡ್ಯೂಸರು ಫ್ಯೂಜಿ ಅಂತಿತ್ತು, ಸ್ವಲ್ಪ ಕಡಿಮೆ ರೇಟು. ಇದು ಸ್ಕಾಚ್ ಇದ್ದಂಗೆ, ಅದೊಂಥರ ಲೋಕಲ್ ಎಣ್ಣೆ ಇದ್ದಕ್ಕೆ. ಇದು ಸ್ಕಾಚೇ ಅವ್ರು ತೊಗೊಳ್ತಾ ಇದ್ದದ್ದು, ಈಸ್ಟ್ಮನ್ ಕಲರು ಅಂತ. ಅವರು ಕ್ಯಾನ್ ತಂದು ಇಳಿಸ್ತಾವ್ರೆ. ಇಲ್ಲಿ ಹೋಗ್ತಾಯಿದೆ. ಗೌರಿಶಂಕರ್ ಹಿಂಗೆ ನೋಡಿದ್ರು, ಮಕ ಕನ್ನಡಕ ಹಿಂಗೆ ಅಂದ್ಕೊಂಡು. ಗೌರಿ ಅಂದರೆ ಏನು ಅಣ್ಣವ್ರ ಪಿಕ್ಚರೆಲ್ಲ ಕ್ಯಾಮ್ರಾಮನ್ ಅವರು, ಅವ್ರಿಗೆ ಮಾತಾಡೋಂಗಿಲ್ಲ ಅವ್ರ ಮುಂದೆ. ಸರಿ ಕುಮಾರ್ ಏನು ಮಾಡೋಣ ಅಂದರು. 5 ಗಂಟೆ 5:15 ಆಯಿತು, ಪ್ಯಾಕಪ್ ಅಂದೆ. ರೂಮ್ ಬನ್ನಿ ಇಮಿಡಿಯೇಟಾಗಿ, ನಾನು ಮನೆಗೆ ಹೋಗಲ್ಲ ಅಂದರು ಸೀರಿಯಸ್ ಆಗಿ. ಯಾಕೆ ಗೌರಿ ಅಂತೆ, ನಡೀರಿ ಫಸ್ಟು ಅಂದರು. ಅಲ್ಲಿ ಹೋಗೋ ಅಷ್ಟರಲ್ಲಿ ಗೌರಿ ಡ್ರೈವರು 2 ಗ್ಲಾಸ್ ಹಿಂಗೆ ಇಡ್ತಾನೆ, ನನಗೊಂದು ಗ್ಲಾಸು, ಗೌರಿಗೊಂದು ಗ್ಲಾಸು. ಇದು ಏನು ನಮ್ಮ ಕತೆ ಏನು ಅಂದರೆ, ಅತೀ ಪ್ರೀತಿ ಎಲ್ರಿಗೂ ನನ್ನ ಕಂಡ್ರೆ. ಅತೀ ಪ್ರೀತಿಯಲ್ಲಿ ಏನಾಗುತ್ತೆ, ಅತೀ ಪ್ರೀತಿಯಲ್ಲಿ ಈ ಎಣ್ಣೆನೇ ಜಾಸ್ತಿ ಕ್ಲೋಸ್ ಮಾಡೋದು, ಅದೇನೇ ದೂರನೂ ಮಾಡೋದು. ಬಟ್ ನನ್ನ ಲೈಫಲ್ಲಿ
ಎಲ್ರಿಗೂ ಬೈತಾ ಇದ್ದೆ, ಕುಡಿಬೇಡ್ರಪ್ಪ ಅಂತ ಆರೋಗ್ಯಕ್ಕೆ ಕೆಟ್ಟದ್ದು ಅದು ಇದು ಅಂತ. ನಾನೇ ಕಮಿಟ್ ಆದಂಗೆ ಆಗೋಯ್ತು. ಎಣ್ಣೆ ಹೊಡೆದ್ರೆ ಕ್ಲೋಸ್ ಆಗ್ತಾರೆ ಎಲ್ಲರೂ, ಇಲ್ಲದ್ರೆ ಹಾಂ ಆಯ್ತಾ ಕಾಫಿ, ಓಕೆ ನಾಳೆ ಸಿಗೋಣ ಹಿಂಗೆ ಹೇಳ್ತಾರೆ. ಎಣ್ಣೆ ಹೊಡೆದಷ್ಟೇ ಹೋಗ್ಬೇಡ ಬಾಯಿಲಿ ಅಂತ ಕರೀತಾರೆ. ನನಗೆ ಇದೇ ಮುಖ್ಯ. ಎಣ್ಣೆ ಹೊಡೆದ್ರೂ ಪರವಾಗಿಲ್ಲ, ಇವ್ರ ರಿಲೇಷನ್ ಬೇಕಲ್ಲ ನಮಗೆ. ಸರಿ, ಗೌರಿ ಹತ್ರ ಹೋಗಿದ ತಕ್ಷಣ 2 ಗ್ಲಾಸ್ ರಪ್ಪ ಅಂತ ಅವ್ನು ತಂದೇಳೋನು, ಸಿಂಫೋನಿ ಸೀನಾ ಅಂತ, ತುಂಬ ಒಳ್ಳೆ ವ್ಯಕ್ತಿ ಅಯ್ಯಪ್ಪ. ಸರಿ, ಇಟ್ಟಿದ ತಕ್ಷಣ ಹಂಗೆ ಮಿಕ್ಸ್ ಆಗಿ ಕುಡಿದು ರೂಮಿಗೆ ಬರೋಷ್ಟರಲ್ಲಿ ಇಬ್ಬರು ಒಂದು ರೇಂಜಿಗೆ ಹಿಂಗೆ ಆಗ್ತಾಯಿದ್ವಿ. ಗೌರಿ ಅಂದರೆ ಮೆಟ್ಲು ಹತ್ಕೊಂಬಂದು, ಏನು ಗೌರಿ, ಏನಿಲ್ಲ ನನಗಿಷ್ಟ ಇಲ್ಲ, ಹೀರೋನ ತೆಗೆದು ಬಿಡೋಣ. ಯಾಕೆ ಪರ್ಫಾರ್ಮೆನ್ಸ್ ಎಲ್ಲ ಹಿಂಗೆ ಅಲ್ಲ ಗೌರಿ, ಪಾಪ ಅವನ ಜೀವನ ಏನಾಗಬೇಕು, ಅವನದೇನೋ ಕಲ್ಪನೆ ಇರುತ್ತೆ, ನಾವು ಹಿಂಗೆ ಹಾಕ್ಬಿಟ್ಟು ಏಕದಮ್ಮು ಇದಾಗಬಾರ್ದು. ಈ ಸಿನಿಮಾ ಮಾಡೋದೇ ಬೇಡ, ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ, ಪ್ರೊಡ್ಯೂಸರ್ ತುಂಬ ಲಾಸ್ ಆಗುತ್ತೆ, ತುಂಬ ಇದಾಗಿದೆ, ಆ್ಯಕ್ಟಿಂಗು ತುಂಬ ವೀಕ್ ಆಗಿದೆ, ಬೇಡ ಕುಮಾರ್ ಬೇಡ ಅಂತ. ಇಡೀ ರಾತ್ರಿ 2:30-3 ಗಂಟೆವರೆಗೂ ಡಿಸ್ಕಷನು. ಪ್ರೊಡ್ಯೂಸರ್ ಕರೆಸಿ ನಾನು ಇರಲಿ ಅಂತ, ಗೌರಿ ಬೇಡವೇ ಬೇಡ ಅಂತ. ಹಿಂಗಾಗ್ಬಿಟ್ಟು ಪ್ರೊಡ್ಯೂಸರ್ಗೆ ಏನು ಮಾಡೋದು, ಸಿನಿಮಾ ನಿಲ್ಸೋಕ್ಕಾಗಲ್ಲ. ಇವಾಗ ಏನು ಅಲ್ಟಿಮೇಟ್ ಏನು ಮಾಡೋಣ ಅಂದರೆ ಬೇಡವೇ ಬೇಡ ಅಂತ ಡಿಸೈಡ್ ಆಯಿತು. ನನಗೆ ಇವತ್ತು ಆ ನೋವಿದೆ. ಇವತ್ತು ಒಬ್ರಿಗೆ, ಅದಕ್ಕೆ ನಾನು ಅಲ್ಲಿಂದ ಏನು ಪಾಠ ಕಲಿತೆ ಅಂದರೆ, ಒಬ್ರಿಗೆ ಆಶ್ವಾಸನೆ ಭರವಸೆ ಏನೂ ಕೊಡೋಕೆ ಹೋಗಲ್ಲ ನಾನು. ನೀನು ಹೀರೋ ಮಾಡ್ತೀನಪ್ಪ, ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಹೇಳಿ ಅವ್ರಿಗೆ ಎಷ್ಟು ಆ ಟೈಮಲ್ಲಿ ನೋವಾಗಿರಬೇಕು. ಇವತ್ತು ಪ್ರೇಮ ನನಗೆ ಒಳ್ಳೆ ತಂಗಿನೇ, ಅವ್ರ ತಾಯಿನೂ ಅಷ್ಟೇ. ಈಗ ಆಯಿತು ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಯಿತು ಅವ್ರು ಮೀಟ್ ಮಾಡಿ. ಯಾವತ್ತಾದರೂ ಒಂದು ಸರಿ ಫೋನಲ್ಲಿ, ಯಾವತ್ತೋ ಒಂದು ಸರಿ ಕೋಟೆ ಪ್ರಭಾಕರ ಕೊಟ್ಟಿದ್ದ ಫೋನ್ ಮಾಡಿದ್ದೆ ಯಾವುದೋ ಒಂದು ವಿಷಯಕ್ಕೆ. ಅದು ಬಿಟ್ಟರೆ ಆ ಹುಡುಗಿ ಇವತ್ತೂ ಅಷ್ಟೇ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಹೆಂಗೆ ಮಾತಾಡಿಸ್ತಾ ಇತ್ತು, ಈಗಲೂ ಅದೇ ಆತ್ಮೀಯತೆ, ಅದೊಂದು ಖುಷಿ ಆಗುತ್ತೆ ನನಗೆ. ಸಿನಿಮಾದವ್ರು ಕೆಲವರೆಲ್ಲ ಚೇಂಜ್ ಆಗ್ತಾರೆ, ಏನೇನೋ ಬದಲಾವಣೆ ಆಗುತ್ತೆ, ದುಡ್ಡು ಬಂದಾಗ ಏನೇನೋ ಇರುತ್ತೆ, ಇವೆಲ್ಲ ಈಗ ನಡೀತಾ ಇರೋದು. ಬಟ್ ಆ ಹುಡುಗಿ ಈಗಲೂ ಚೇಂಜ್ ಆಗಿಲ್ಲ. ಅವರಪ್ಪ ತುಂಬ ನನಗೆ ನಾನು ಸುಲ್ತಾನ್ ಪಿಕ್ಚರ್ಗೆಲ್ಲ ನನಗೆ ಊಟ ಎಲ್ಲ ತಂದು ಕೊಟ್ಟಿದ್ದಾರೆ ಶೂಟಿಂಗ್ ಸ್ಪಾಟಲ್ಲಿ. ನನಗೇನೋ ಒಂದು ನಾನ್ ವೆಜ್ ತಿನ್ನಬೇಕು ಅಂದರೆ ಮನೆಯಿಂದ ಮಾಡಿಸ್ಕೊಂಡು ಅಷ್ಟು ದೂರ 20 ಕಿಲೋಮೀಟ್ರ್ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ತುಂಬ ನನ್ನ ಕಂಡ್ರೆ ಪ್ರೀತಿ. ಅಂಥದ್ದು ಹಿಂಗೆ ಆಗ್ಬಿಡ್ತಲ್ಲ ಅಂತ ಇವತ್ತು ನನಗೆ ಕೊರಗು ಅದು. ಆಮೇಲೆ ಅವನು ಕ್ರಿಕೆಟಲ್ಲಿ ಮಿಂಚಿದ, ಈಗಲೂ ಏನೋ ಒಂದು ಬೊಂಬಾಟಾಗಿ ಇದಾಗಿದ್ದಾನೆ, ಅದೊಂದು ಬೇರೆ ವಿಷಯ. ಆಮೇಲೆ ಇವಾಗ ಅವನು ಮದುವೆ ಆಗಿರೋದು ಪೂವಮ್ಮ ಅಂತ, ಅಯ್ಯಪ್ಪ ಮದುವೆ ಆಗಿರೋದು ಪೂವಮ್ಮ. ಆ ಪೂವಮ್ಮಂದು ಒಂದು ಏನಂದರೆ, ಅವಳಿಗೂ ನಾನೇ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ನು ಬೆಸುಗೆ ಅಂತ. ಇದು ಬ್ಯಾಂಕಾಕಲ್ಲೆಲ್ಲ ಸಾಂಗೆಲ್ಲ ಶೂಟ್ ಮಾಡಿದ್ವಿ, ಅವಳು ಹೀರೋಯಿನಾಗಿ ಸೆಲೆಕ್ಟ್ ಆಗಿದ್ಲು. ಅದು ಏನು ಕಥೆನೋ ಏನೋ ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಅದು. ಈ ನೋಡಿ ನನಗೆ ಭಾಗ್ಯ ಹೆಂಗೆ ಬಂದಿದೆ ಅಂದರೆ, ಈ ಕಡೆ ಅಯ್ಯಪ್ಪ ಮಾಡಿದ್ದು ಮಾಡೋಕ್ಕಾಗಲಿಲ್ಲ ನಾನು, ಈ ಕಡೆ ಪೂವಮ್ಮ ಮಾಡಿದ್ದು ಮಾಡೋಕ್ಕಾಗಲಿಲ್ಲ. ಅಯ್ಯಪ್ಪ ಪೂವಮ್ಮ ಇಬ್ಬರು ಸೇರಿ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಅವರಿಬ್ಬರಿಗೂ ಡೈರೆಕ್ಷನ್ ಮಾಡಿದೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ಒಂದು ಮಾಡಿದೆ ಅಂತ ಒಂದು ಆತ್ಮ ತೃಪ್ತಿ ಹೊಂದಿದೆ. ಈಗಲೂ ಅವರಿಬ್ಬರು ಎಲ್ಲಾದರೂ ನೋಡಿದ್ರೆ ಕಂಡು ಮಾತಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಮಾತಾಡಿಸಿದ್ರೆ ಬಂದರೆ ಫಸ್ಟು ಕಾಫಿ ಕುಡಿಯೋಣ ಬರೋ ಅಯ್ಯಪ್ಪ ಅಂತೀನಿ, ಪೂವಮ್ಮ ಬಾಮ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತೀನಿ. ಆ ಪ್ರೀತಿ ವಿಶ್ವಾಸ ನನ್ನಲ್ಲಿದೆ.